ಹೇಳೋದಾದ್ರೆ ಅಂದ್ರೆ 2018 ಈ ಸಿನಿಮಾ ಪ್ಲಾನ್ ಆಗಿತ್ತು, ಬಟ್ ಈಗ ಮಾಡಿದ್ರಿ. ಡಬಲ್ ಟೈಟ್ಲ್ ಕೇಳಿದಾಗ ದರ್ಶನ್ ಸರ್ ಮನಸ್ಸಲ್ಲಿ ಆರಂಭದಲ್ಲಿ ಆವಾಗ ಏನ್ ಉಳಿತು, ಇದು ನೆಗೆಟಿವ್ ಅಂತ ಅವ್ರು ಯಾವತ್ತು ಕನ್ಸಿಡರ್ ಮಾಡ್ಲಿಲ್ವಾ, ಹೇಗೆ ಅನ್ನೋಂಥದ್ದು? ಇಲ್ಲ, ಟೈಟ್ಲ್ ಬಂದು ಸಿನಿಮಾಗೆ ತುಂಬಾ ಸೂಕ್ತವಾಗಿತ್ತು, ಸ್ಕ್ರಿಪ್ಟ್ಗೆ ಸೂಕ್ತವಾಗಿತ್ತು. ಸೊ ಹಾಗಾಗಿ ಇನ್ಫ್ಯಾಕ್ಟ್ ಡೆವಿಲ್ ಟೈಟ್ಲ್ ಬೇರೆ ಯಾರ ಹತ್ರ ಇತ್ತು, ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾವು ಟೈಟ್ಲ್ ಅವ್ರ ಹತ್ರ ನಾವು ತಗೊಂಡಿದ್ದು. ಅಂಡ್ ಈಗ ನಾವು ಏನೇ ನೋಡ್ತೀವಿ, ಇಟ್ ಇಸ್ ಆಲ್ ಅಬೌಟ್ ದ ಫಿಲ್ಮ್, ಇಟ್ಸ್ ಅಬೌಟ್ ದ ಸ್ಕ್ರಿಪ್ಟ್. ಅದಕ್ಕೆ ಏನ್ ಬೇಕು ಅದನ್ನೇ ಮಾಡಿರೋದು. ಅಂಡ್ ಅದು ಟೈಟ್ಲ್ ಅದಕ್ಕೆ ಸೂಕ್ತವಾಗಿತ್ತು, ಹಾಗಾಗಿ ಡೆವಿಲ್ ಅಂತ. ಯಾಕೆ ಡೆವಿಲ್ ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದಾಗ ಯಾಕೆ ಪರ್ಟಿಕ್ಯುಲರ್ ಆಗಿ ಕತೆಗೆ ಈ ಟೈಟ್ಲ್ ಆಯ್ತು, ಮತ್ತೆ ಏನ್ ಹೇಳಕೊಟ್ಟಿದ್ರಿ ಅನ್ನೋಂಥದ್ದು ಸರ್ ನೀವು ಸಣ್ಣದಾಗಿ? ಅದಕ್ಕೆ ಅನುಮಾನದವರಿಗೆ ನೋಡ್ಬೇಕು ನೀವು. ಟೈಟಲ್ ಸರ್ ಯಾಕೆ ಕತೆಗೆ ಆಗ್ತಾ ಇತ್ತು, ಹೇಗೆ ಕತೆಗೆ ಆಪ್ಟ್ ಆಗಿತ್ತು ಟೈಟ್ಲ್, ಅದಕ್ಕೋಸ್ಕರ ಟೈಟ್ಲ್ಗೋಸ್ಕರ ಕತೆ ಮಾಡಿಲ್ಲ, ಕತೆಗೋಸ್ಕರ ಟೈಟ್ಲ್ ಆಪ್ಟ್ ಆಗಿತ್ತು, ಅದಕ್ಕೆ ತಗೊಂಡು. ಓಕೆ ಸರ್, ದರ್ಶನ್ ಸರ್ ಲೈಫ್ ಅಲ್ಲಿ ಒಂದು ಘಟನೆ ನಡೀತು, ಅದು ಖಂಡಿತ ಚಿತ್ರತಂಡಕ್ಕೆ ಒಂದು ಸಂಕಷ್ಟದ ಪರಿಸ್ಥಿತಿನ ತಂದುಕೊಡ್ತು. ಬಟ್ ಅದು ಬಿಫೋರ್ ನೀವು ಶೂಟ್ ಮಾಡುವಂತ ಪ್ಲಾನ್ ಮತ್ತೆ ಅವರು ಹೊರಗಡೆ ಬಂದ ನಂತರ ಶೂಟ್ ಮಾಡಿದಂತಹ ಸನ್ನಿವೇಶ ಎಷ್ಟು ಡಿಫಿಕಲ್ಟ್ ಆಗಿತ್ತು ನಿಮಗೆ ಅನ್ನುವಂಥದ್ದು? ಅಂದ್ರೆ ಸಿನಿಮಾದ ಕೆಲವು ಪೋರ್ಷನ್ ಉಳಿಸ್ಕೊಂಡಿದ್ರಿ, ಅದನ್ನ ಬಂದ ನಂತರ ಅವರು ಆಕ್ಟರ್, ಅವರು ಅವಾಗಲಿ ಅದಾದ್ಮೇಲಾಗ್ಲಿ ಸಿನಿಮಾ ಆಕ್ಟ್ ಮಾಡ್ಬೇಕಾದ್ರಾಗ್ಲಿ ಈಸ್ ಅ ಪ್ರೊಫೆಷನಲ್. ಬೇರೆ ಯಾವುದೇ ತರಹದ, ಇನ್ಫ್ಯಾಕ್ಟ್ ನಮ್ಮ ಸೆಟ್ ಅಲ್ಲಿ ನಾವು ಫಸ್ಟ್ ಫಾಲೋ ಮಾಡೋದೇ ಅದು. ಆಕ್ಚುಲಿ ಏನಂದ್ರೆ ವೆರಿ ಪ್ರೊಫೆಷನಲ್. ನಾವಲ್ಲಿ ಬರೋದು ಎಲ್ಲರೂ ಅಲ್ಲಿ ಅಷ್ಟು ಜನ, ಯಾಕಂದ್ರೆ ಒಂದು 400-500 ಜನ ಒಂದು ಸೆಟ್ ಅಲ್ಲಿ ಸೇರ್ತೀವಿ, ಅಲ್ಲಿ ಒಂದು ಕೆಲಸ ನಡೆಯುತ್ತೆ. ಅದ್ರ ಹಿಂದೆ ಶ್ರಮ ಪಡುವಂತ ನಮ್ಮ ಜಗ್ಗಿ ಆಗಿರ್ಬೋದು, ಸುರೇಶ್ ಅವ್ರ ಆಗಿರ್ಬೋದು, ಅಷ್ಟು ಜನ ಸೇರಿಸಿ ಒಂದು ಕೆಲಸನ ಅಚ್ಚುಕಟ್ಟಾಗಿ ಶೂಟಿಂಗ್ ಮಾಡಬೇಕು ಅಂತ ಏರ್ಪಾಡು ಮಾಡ್ಕೊಡ್ತಾರಲ್ಲ, ಅಲ್ಲಿ ಬಂದು ನಾವು ಬೇರೆ ಯಾವುದೇ ತರಹದ ಡಿಸ್ಕಷನ್ಸ್ ಆಗಲಿ ಬೇರೆ ವಿಷಯಗಳು ನಡೀತಾ ಇರಲಿಲ್ಲ. ಇಟ್ ವಾಸ್ ಅ ಪ್ಯೂರ್ ವರ್ಕ್ ಎನರ್ಜಿ ಅಂಡ್ ವರ್ಕ್ ದಟ್ ಹ್ಯಾಪನ್. ಸೊ ಯಾವುದೇ ಡಿಫ್ರೆನ್ಸ್ ಇರಲಿಲ್ಲ. ಕತೆ ಚೆನ್ನಾಗಿ ತಲೆಯಲ್ಲಿ ಎಲ್ಲರಿಗೂ ಕೂತಿತ್ತು. ಅದು 1 ವರ್ಷ ಅಲ್ಲ, ಯಾಕಂದ್ರೆ 2018 ಟ್ರಾವೆಲ್ ಮಾಡ್ತಾ ಇದೀವಿ ಅಂದ್ಮೇಲೆ ಆ ಕತೆ ಎಷ್ಟು ಚೆನ್ನಾಗಿ ಅವ್ರ ತಲೆಯಲ್ಲಿ ಕೂತಿತ್ತು ಅಂದ್ರೆ ನಾನೇ ಏನಾದ್ರೂ ಒಂಚೂರು ಮಾಡ್ತಿದ್ರು ಕೂಡ ದರ್ಶನ್ ಅವರನ್ನ ನನ್ನ ಜ್ಞಾಪಿಸ್ತಾ ಇದ್ರು. ಸೊ ಹಾಗಾಗಿ ಇಟ್ ವಾಸ್ ಆಲ್ವೇಸ್ ಪ್ರಾಕ್ಟಿವ್ ಪ್ರೊಫೆಷನಲ್ ಅಪ್ರೋಚ್ ಅಷ್ಟೇ. ಪ್ರಕಾಶ್ ಸರ್, ಅನ್ಫಾರ್ಚುನೇಟ್ಲಿ ಚಂದನ್ ಅವ್ರನ್ನ ಈ ಸಿನಿಮಾದಿಂದ ಹೊರಗಿಡ್ತಿದೀವಿ ಅನ್ನುವಂಥ ಪೋಸ್ಟ್ನ ಸ್ವತಃ ದರ್ಶನ್ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಚಂದು ಅವರು ಆಕ್ಟ್ ಮಾಡ್ತಾ ಇದ್ರು ಈ ಸಿನಿಮಾದಲ್ಲಿ, ಬಟ್ ಹೊರಗಡೆ ಇಡ್ತಿದೀವಿ ಅನ್ನುವಂಥದ್ದನ್ನ ಪೋಸ್ಟ್ ಮಾಡಿದ್ರು ದರ್ಶನ್ ಅವರು. ನಮ್ಮ ಅಳಿಯ, ಹೌದು. ಓಕೆ. ಸೊ ದಿಢೀರಾಗಿ ನಿರ್ಧಾರ ಮಾಡಿದಂಥದ್ದ, ಹೇಗೆ ಏನು ಆ ಪಾತ್ರ ಈಗ ಯಾರು ಮಾಡ್ತಿದ್ದಾರೆ ಮಾಡಿದ್ರು? ಇಲ್ಲ, ಅದು ಹಾಗಲ್ಲ. ಇಟ್ ವಾಸ್ ಅ ಕಾನ್ಶಿಯಸ್ ಡಿಸಿಷನ್ ಆಕ್ಚುಲಿ. ಅದನ್ನ ಯುವರಾಜ್ ಅವರು ಮಾಡಿದ್ದಾರೆ. ಸೊ ಯಾಕಂದ್ರೆ ಚಂದು ಅವ್ರನ್ನ ಲಾಂಚ್ ಮಾಡ್ತಾ ಇದೀವಿ, ಅವ್ರು ಲಾಂಚ್ ಮಾಡ್ತಾ ಇದ್ರು ಹೀರೋ ಆಗಿ. ಹಾಗಾಗಿ ಅವ್ರದ್ದು ಎಲ್ಲ ವ್ಯವಸ್ಥೆಗಳು ನಡೀತಾ ಇದ್ದಾಗ ಈ ಚಿಕ್ಕ ಪಾತ್ರ ಬೇಡ ಅಂತ ಹೇಳಿ ಅದು ಡಿಸಿಷನ್ ಆಗಿದ್ದು. ಹಾಗೆ ಆ ಪಾತ್ರ ಕೂಡ ತುಂಬಾ ಒಂದು ಸ್ಟ್ರಾಂಗ್ ಆದಂತ ಒಂದು ಕ್ಯಾರೆಕ್ಟರ್, ಹಾಗಾಗಿ ಯುವರಾಜ್ ಅವರ ಕ್ಯಾರೆಕ್ಟರ್ ಮಾಡಿದ್ರು. ಸರ್, ಪ್ರಕಾಶ್ ಸರ್, ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ ಮಾಡೋದು ಎಷ್ಟು ಭಾರ ಅಂತ ಅನ್ಸುತ್ತೆ ನಿಮ್ಗೆ ಅಂತ ಹೇಳಿ? ಯಾಕಂದ್ರೆ ಎಲ್ಲಿ ಹೋದ್ರು ಕೂಡ ಅವ್ರು ಇದ್ದಿದ್ರೆ ಪ್ರಮೋಷನ್ಗೆ ಈಸಿ ಆಗ್ತಿತ್ತು. ಈಗ ಒಂಥರ 100% ನಿಮ್ ಎಲ್ಲಾ ಕಣ್ಣುಗಳಲ್ಲೂ ನೋವು ಕಾಣಿಸ್ತಾ ಇದೆ. ನಿಮ್ಗೆ ಎಷ್ಟು ಭಾರ ಅಂತ ಅನಿಸ್ತಿದೆ? ಒಂದು. ಮತ್ತೊಂದು, ಅವ್ರು ಶೂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಆ ಬೆನ್ನೋವಲ್ಲೇ ಅವರು ಆಕ್ಟ್ ಮಾಡಿದ್ದು, ಒಂದವರು ಅವರನ್ನ ಲಿಫ್ಟ್ ಮಾಡಿ ಸಡನ್ ಆಗಿ ಮಲಗಿದ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಆ ಸಂದರ್ಭದ ಬಗ್ಗೆ ಜಾಸ್ತಿ ಅದು ನಾವೇನು ಮಾಡೋಕ್ಕಾಗಲ್ಲ. ಇಲ್ಲ, ಸೊ jokes apart, first question ಏನೇನು? ಎಷ್ಟು ಭಾರ ಅನಿಸ್ತಿದೆ? ಡೆಫಿನೆಟ್ಲಿ ನಾನು ಮೊದಲೇ ಹೇಳಿದಾಗೆ ದರ್ಶನ್ ಇಲ್ಲದೆ ಇರೋದು ಇಟ್ಸ್ ಅ ವೆರಿ ಬಿಗ್ ಇಟ್ಸ್ ಅ ವ್ಯಾಕ್ಯೂಮ್. ಅದನ್ನ ನಾವು ಯಾವತ್ತೂ ತುಂಬಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಪ್ರೆಸ್ ಮೀಟ್ ಸ್ವಲ್ಪ ತಡವಾಗಿ ಇಟ್ಕೊಂಡಿದ್ದೆ, ಬಂದು ಎಲ್ಲೋ ಒಂದ್ ಕಡೆ ಬರ್ತಾರೆ, ನಮ್ಮ ಜೊತೆಯಾಗಿ ಇರ್ತಾರೆ ಅಂತಾನೆ ನಾನು ಅನ್ಕೊಂಡಿದ್ದು. ಸೊ ಆ ನೋವು ಖಂಡಿತ ಇದೆ. ಯಾಕಂದ್ರೆ ದರ್ಶನ್ ನಾನು ಆಗ್ಲೇ ಹೇಳಿದಾಗ ಜೊತೆಲಿ ಇದ್ರೆ ಇಟ್ಸ್ ಅ ವೆರಿ ಸೂಪರ್ ಸ್ಟ್ರೆಂತ್ ಫಾರ್ ಮಿ, ನಾಟ್ ಜಸ್ಟ್ ಆಸ್ ಅ ಪರ್ಸನ್, ಆಸ್ ಅನ್ ಆಕ್ಟರ್, ಆಸ್ ಅ ಫ್ರೆಂಡ್ ಆಲ್ಸೋ. ನನಗೆ ಅವ್ರ ಒಂದು ಸ್ಟ್ರೆಂತ್ ಅವರು, ಆಕ್ಚುಲಿ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು. ಸೊ ಹಾಗಾಗಿ ಈಸ್ ಡೆಫಿನೆಟ್ಲಿ ಮಿಸ್ಡ್ ಹಿಯರ್, ಅ ಲಾಟ್ ಮಿಸ್ಡ್. ಅದನ್ನ ಹೇಳಿ ಅವರ ಇಲ್ಲದೇ ಇದ್ರು ಕೂಡ ನನ್ನ ಇಲ್ಲಿ ತುಂಬಾ ಇದನ್ನ ನೆನ್ಸ್ಕೋಬೇಕಾಗ್ತದಂದ್ರೆ ಅವ್ರ ಫ್ಯಾಮಿಲಿ, ಆಕ್ಚುಲಿ ಅದು ವಿಜಯಲಕ್ಷ್ಮಿ ಇರ್ಬೋದು, ದಿನಕರ್ ಇರ್ಬೋದು, ಅವರೆಲ್ಲರೂ ನಮ್ಮ ಜೊತೆಗೆ ಯಾವಾಗ್ಲೂ ಏನೇ ನಿಮ್ ಕೆಲಸ ಬೇಕಾದ್ರೂ ಹೇಳಿ, ನಿಮ್ಗೆ ಏನೇ ಸಪೋರ್ಟ್ ಬೇಕಾದ್ರೂ ಹೇಳಿ, ನಾವು ಮಾಡ್ತೀವಿ ಅಂತ ಜೊತೆಲಿ ನಿಂತರು. ಅಂಡ್ ಅದಾದ್ಮೇಲೆ ದರ್ಶನ್ ಅವರ ಸೆಲೆಬ್ರಿಟೀಸ್, ಆಕ್ಚುಲಿ ನಿಜ ಹೇಳ್ಬೇಕು ಅಂದ್ರೆ ಅವರು ಅಷ್ಟು ನಮ್ಮನ್ನ ತೊಂದರೆ ಆಗ್ಲಿಲ್ಲ, ನಾವನ್ನ ಮಿಸ್ ಮಾಡ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ತಳ್ಳಿಲ್ಲ. ಅಷ್ಟರ ಮಟ್ಟಿಗೆ
ಅವ್ರು ಕೆಲಸ ಮಾಡ್ತಿದ್ದಾರೆ, ಅವ್ರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್, ಟು ದರ್ಶನ್ ಸೆಲೆಬ್ರಿಟೀಸ್. ಅದೆಂತ ಸೈನ್ಯ ಕಟ್ಕೊಂಡಿದ್ದಾರೆ ಅಂದ್ರೆ ಅದು ಸುಮ್ಮನೆ ಬರೋ ವಿಷಯ ಅಲ್ಲ. ಅದು ಹಿ ಇಸ್ ಡೆಫಿನೆಟ್ಲಿ ವೆರಿ 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 ಬ್ಲೆಸ್ಡ್ ಟು ಹ್ಯಾವ್ ಸಚ್ ಬ್ಯೂಟಿಫುಲ್ ಫ್ಯಾನ್ಸ್. ಪ್ರಕಾಶ್ ಸರ್, ನಿಮಗೆ ನೀವು ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಮಿಲನ ಅನ್ನುವಂಥದ್ದು ಒಂದು ಮೈಲ್ ಸ್ಟೋನ್ ಸ್ಟೋರಿ ನಿಮ್ಮ ಲೈಫಿಗೆ. ಸೊ ಅದಾದ ನಂತರ ದರ್ಶನ್ ಅವರಿಗೆ ಒಂದು ಸಿನಿಮಾ ಮಾಡ್ತಾರೆ ಅಂದಾಗ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ನಾವು ಮಿಲನ ಎಲ್ಲ ಅಬ್ಸರ್ವ್ ಮಾಡಿದಾಗ ಸೊ ಅದನ್ನ ಯಾವ ತರ ಕ್ಯಾರಿ ಫಾರ್ವರ್ಡ್ ದರ್ಶನ್ ಅವರ ಒಂದು ಸಿನಿಮಾದಲ್ಲಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಇತ್ತು. ಅದನ್ನ ಯಾವ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀರಾ? ಅದೇ ತರ ಇರುತ್ತಂದ್ರೆ ಫ್ಯಾಮಿಲಿ ಆಡಿಯನ್ಸ್ಗೆ ಕೂಡ ಕೂತ್ಕೊಂಡು ನೋಡುವಂತಹ ಸಿನಿಮಾ ಆಗಿರುತ್ತಾ ಇದು ಅಂತ? ಖಂಡಿತ ಅದು ಎಲ್ಲರೂ ಕೂತ್ಕೊಂಡು ನೋಡುವಂತ ಸಿನಿಮಾ ಖಂಡಿತ ದ ಡೆವಿಲ್. ಬಟ್ ಅಪ್ರೋಚ್ ಬೇರೆ ಇದೆ. ಅಂಡ್ ಎಲ್ಲರೂ ಹೇಳ್ತಾರೆ ಸರ್ ಮಿಲನ ತರ ಸಿನಿಮಾ ಅಂತ. ನಾನು ಹೇಳ್ತೀನಿ ಓಕೆ ಮಿಲನನೇ ಇನ್ನೊಂದ್ಸಲ ನೋಡ್ಬಿಡಿ ಅಂತ. ಸೊ ಹಾಗೆ ಐ ಕಾಂಟ್ ರೆಪ್ಲಿಕೇಟ್ ಮಿಲನ, ಇಲ್ಲ ಮಿಲನ ತರದ ಇನ್ನೊಂದು ಸಿನಿಮಾ ನಾನು ಮಾಡೋಕ್ಕಾಗಲ್ಲ. ನನಗೂ ಒಂದು ಚಾಲೆಂಜಸ್ ಬೇಕು, ನಾನು ಬೇರೆ ಏನಾದ್ರು ಟ್ರೈ ಮಾಡ್ತೀನಿ ಅನ್ನೋ ಒಂದು ಇದು ಬೇಕು. ಸೊ ಹಾಗಾಗಿ ತಾರಕ್ ನಾವು ಮಾಡುವಾಗ ಆಕ್ಚುಲಿ ದರ್ಶನ್ ಇಲ್ಲ ನಾವು ಫ್ಯಾಮಿಲಿ ಸಿನಿಮಾನೇ ಮಾಡಬೇಕು ಫಸ್ಟ್ ಅಂತ. ಯಾಕಂದ್ರೆ ತಾರಕ್ ನಾವು ಮಾಡ್ಬೇಕು ನಾನು ಹೇಳಿದೆ ಇಲ್ಲ ನಾನು ಬೇರೆ ಏನೋ ಮಾಡಬೇಕು ಅಂತ ಇಲ್ಲ ತಾರಕ್ಕೆ ಮಾಡೋಣ ಅಂತ. ಸೊ ಹಾಗಾಗಿ ತಾರಕ್ ಆಗಿದ್ದು. ಸೊ ನಾವು ನೆಕ್ಸ್ಟ್ ಡೆವಿಲ್ ಮಾಡ್ಬೇಕಂತ ನಾ ಹೇಳಿದೆ, ನೀನ್ ಅನ್ಕೊಂಡ್ ಹೇಗೆ ಒಂದು ಸಿನಿಮಾ ಆಯ್ತಲ್ಲ, ಈಗ ನಾನ್ ದರ್ಶನ್ ಹೇಗ್ ನೋಡ್ಬೇಕು ಅಂತ ಅನ್ಕೊಂಡಿದ್ದು ಹಾಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ಈ ಥ್ರೆಡ್ ನಾನು ಅವ್ರಿಗೆ ಹೇಳಿದ್ದು. ಸೊ ಡೆಫಿನೆಟ್ಲಿ ಆ ಒಂದು ಜರ್ನಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಅಂಡ್ ಹ್ಯಾವಿಂಗ್ ಸೆಡ್ ದಟ್ ಇಟ್ ಇಸ್ ಡೆಫಿನೆಟ್ಲಿ ಸಮಥಿಂಗ್ ದ ಎಂಟೈರ್ ಫ್ಯಾಮಿಲಿ ಕ್ಯಾನ್ ಸಿಟ್ ಅಂಡ್ ವಾಚ್. ಮತ್ತೆ ಹೋಗ್ತಾನೆ ಇರ್ತಾರೆ ಆ ಸಂದರ್ಭದಲ್ಲಿ ಬೇಗ ಬೇಗ ಶೂಟಿಂಗ್ ಎಲ್ಲ ಮಾಡಿದಾಗ ಆ ಟೈಮಲ್ಲಿ ಹೇಗೆ ಅವರು ಸೆಟ್ ಅಲ್ಲಿ ಇರ್ತಾ ಇದ್ರು ಅಂತ ಹೇಳಿ ಇಲ್ಲಿ ಚರ್ಚೆ ಆಗ್ತಾ ಇತ್ತು, ಹೇಗೇನು ಅವ್ರು ಒಳಗೋಗೋ ಸಾಧ್ಯತೆ ಇದೆ ಅಂತ ಹೇಳಿ ಆ ಸಂದರ್ಭ ಇಲ್ಲ ಅದು ಯಾವುದು ಅವರು ನಮ್ಮ ಹತ್ರ ಹೇಳ್ಕೊಳ್ಳಿಲ್ಲ. ಆಕ್ಚುಲಿ ಅವ್ರು ಯಾವತ್ತು ಅವರ ಪರ್ಸನಲ್ ಲೈಫ್ ಅಲ್ಲಿ ಏನ್ ನಡೀತಾ ಇತ್ತು ಅದನ್ನ ಸೆಟ್ಟಿಗೆ ತಂದೇ ಇಲ್ಲ. ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಪ್ರೊಫೆಷನಲ್. ನೀಟಾಗಿ ಶೂಟಿಂಗ್ ಮಾಡೋಣ, ಕರೆಕ್ಟಾಗಿ ಮುಗಿಸ್ಕೊಳ್ಳೋಣ, ಯಾಕಂದ್ರೆ ಆಲ್ರೆಡಿ ಇಷ್ಟು ಲೇಟ್ ಆಗಿದೆ, ಬೇಗ ರಿಲೀಸ್ ಮಾಡೋಣ ಸಿನಿಮಾ ಅನ್ನೋದೇ ಇದ್ದಿದ್ದು. ಅಂಡ್ ನೀವೆಲ್ಲ ಕೇಳಿದಾಗೆ ಬ್ಯಾಕ್ ಪೇನ್ ಅಂತ ಹೇಳಿದ್ರೆ ಅವರು ಎಷ್ಟು ಮೆಡಿಸಿನ್ಸ್ ತಗೊಳ್ತಿದ್ರು, ಎಷ್ಟು ಇಂಜೆಕ್ಷನ್ಸ್ ತಗೊಳ್ತಿದ್ರು ಅನ್ನೋದು ನಾನಾಗ್ಲಿ ಬೇರೆ ನಮ್ಮ ಜೊತೆ ಕೆಲಸ ಮಾಡಿದಂತ ಎಲ್ಲರೂ ಸೆಟ್ಟಲ್ಲಿ ನೋಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಚರ್ಚೆ ಮಾಡಕ್ ಹೋಗಲ್ಲ, ಬಿಕಾಸ್ ಇಟ್ ವಾಸ್ ದೇರ್, ಇಟ್ ಎಕ್ಸಿಸ್ಟೆಡ್. ಅದ್ರ ಮಧ್ಯಾಹ್ನ ಶೂಟಿಂಗ್ ಮಾಡಿಕೊಟ್ರು ಅನ್ನೋದೊಂದು ನಾನು ಹೇಳ್ಬೋದು ಅಷ್ಟೇ, ಬಿಟ್ರೆ ದಟ್ ಪೇನ್ ಡೆಫಿನೆಟ್ಲಿ ಎಕ್ಸಿಸ್ಟೆಡ್. ಪ್ರಕಾಶ್ ಸರ್, ರವಿ ETV ನೆಟ್ವರ್ಕಿಂದ ಸರ್, ಈ ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ನೀವು ರಿಲೀಸ್ ಮಾಡ್ತಾ ಇದ್ದೀರಾ ಒಂದು ಈ ಸಿನಿಮಾ, ಮತ್ತೆ ಈ ಸಿನಿಮಾ ಈಗಾಗಲೇ ಬಿಸ್ನೆಸ್ ವೈಸ್ ಅಂತ ಬಂದಾಗ ನಾವು ಈಗಾಗಲೇ ಸಾಕಷ್ಟು ಕೆಲವೊಂದು ಸುದ್ದಿಗಳು ಅಂದ್ರೆ ಯಾವುದೇ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಅಂದ್ರೆ ನೀವು ಒಂದು ರೇಟ್ನ ಕೋಟ್ ಮಾಡಿರ್ತಾರೆ, ಆ ರೇಟ್ ಬಂದಿಲ್ಲ. ಸೊ ಓವರ್ ಆಲ್ ನೀವೇ ಮಾಡ್ತಿರಿಂದ ಅದೊಂದು ಬಿಸ್ನೆಸ್ ವೈಸು ಮತ್ತೆ ಡಿಜಿಟಲ್ ಅಪ್ರೋಚ್ ಇರ್ಬೋದು, ಚಾನಲ್ ಅಪ್ರೋಚ್ ಇರ್ಬೋದು, ಯಾವ ರೀತಿ ನಿಮಗೆ ಹೆಲ್ಪ್ ಆಗ್ತಾ ಇದೆ. ಬಟ್ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಹೇಗೆ ಹೆಲ್ಪ್ ಆಗ್ತದೆ ಅಂತ ಗೊತ್ತಿಲ್ಲ. ಬಟ್ ಸಿನಿಮಾ ಮುಗಿಸಿದೀವಿ, ಪೋಸ್ಟ್ ಪ್ರೊಡಕ್ಷನ್ ಇಷ್ಟು ದಿವಸ ತೊಡ್ಕೊಂಡಿದೀವಿ, ನೆಕ್ಸ್ಟ್ ನಾಳೆನೂ ಅದೇ ಕೆಲಸ ಇರುತ್ತೆ. ಅಂಡ್ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವೇ ಡಿಸೈಡ್ ಮಾಡಿದ್ವಿ ಆಕ್ಚುಲಿ. ಸೊ ಹಾಗಾಗಿ ನಾವೇ ರಿಲೀಸ್ ಮಾಡ್ತಾ ಇದೀವಿ ವಿತ್ ಹೆಲ್ಪ್ ಆಫ್ ಸುಪ್ರೀತ್ ಅಂಡ್ ಗಂಗಾಧರ್. ಅವ್ರು ನಮಗೆ ಥಿಯೇಟರ್ ಸೆಟಪ್ ಮಾಡ್ಕೊಡ್ತಾ ಇದ್ರೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ ಎಷ್ಟು ಥಿಯೇಟರ್ ಮಾಡ್ತೀವಿ? ಐ ಥಿಂಕ್ ಮ್ಯಾಕ್ಸಿಮಮ್ ಥಿಯೇಟರ್ಸ್ ಬರುತ್ತೆ. ನಿಮ್ಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ಥಿಯೇಟರ್ಸ್ ಬಂದೇ ಬರುತ್ತೆ. ಕರ್ನಾಟಕದಲ್ಲಿ ಯಾವ ಮೂಲೆ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಬರುತ್ತೆ. ಯಾಕಂದ್ರೆ ಅದೇ ಅಷ್ಟು ಸೆಂಟರ್ಗಳಿಂದ ಅಷ್ಟೇ ಡಿಮಾಂಡ್ ಇದೆ. ಕನ್ನಡ ಸಕ್ಸಸ್ ಆದ್ಮೇಲೆ ಬೇರೆ ಭಾಷೆಗೆ ಡಬ್ಬಿಂಗ್ ಮಾಡೋದು ಆ ಥರದ ನೀವು ಥಾಟ್ಸ್ ಏನಾಗಿದೆಯಾ? ಅದು ಖಂಡಿತ ಯೋಚನೆ ಮಾಡೋದು. ಮೇಡಮ್ಗೆ ಆಕ್ಚುಲಿ ಕಾಸ್ಟ್ಯೂಮ್ ಡಿಸೈನರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ತುಂಬಾ ಪ್ರೊಫೆಷನಲ್ ಆಗಿ ಕಾಣ್ತಾರೆ. ಅದ್ರೂ ಎಸ್ಪೆಷಲಿ ದರ್ಶನ್ ಅವ್ರು ತುಂಬಾ ಹೆಂಗ ಕಾಣಿಸ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.